ಹೋಗ್ಬೇಕಾ? ಅಪ್ಪನ್ ಕರೀಲಾ? ಬೇಡ ಬೇಡ ಕಣವ, ಸಾಯೋ ಜೀವಕ್ಕೆ ಏನು ಆಸ್ಪತ್ರೆಗೆ ಹೋದ್ರು ಅಷ್ಟೇ. ನಾನು ಉಳಿಯಲ್ಲ ಅನ್ನೋದು ನನಗೆ ಗೊತ್ತೈತೆ. ಅದಕ್ಕೂ ಮುಂಚೆ ಅದಕ್ಕೆ ಶಾನ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಕಲ್ಯಾಣಿ. ಯಾಕಜ್ಜಿ ಹಿಂಗೆಲ್ಲ ಮಾತಾಡ್ತೀಯ? ನೀನು ಹೋಗ್ಬಿಟ್ರೆ ನನ್ಗೆ ಯಾರ ದಿಕ್ಕು? ಅದಕ್ಕೆ ಅದಕ್ಕೆ ಕಲ್ಯಾಣಿ, ಅದನ್ನ ಹೇಳೋಣ ಅಂತಾನೆ ನಿನ್ನನ್ನು ಕರೆದಿದ್ದು. ಹೇಳಜ್ಜಿ, ನಿನ್ ಜೊತೆಗೆ ನಾನು ಬರ್ತೀನಿ. ಆದ್ರೆ ನಾನು ಒಬ್ಬಳನ್ನೇ ಅಂತೂ ಈ ಮನೇಲಿ ಬಿಟ್ಟೋಗ್ಬೇಡ. ನನ್ನಿಂದ ಇರಕ್ಕಾಗಲ್ಲ ಅಜ್ಜಿ. ಇಷ್ಟ ದಿನ ಕಷ್ಟನೋ ಸುಖನೋ ತಾಯಿಲು ತಬ್ಲಿಗೆ ಆಸರೆ ಆಗಿದ್ದೆ. ಈಗ ನೀನು ನನ್ನನ್ನು ಬಿಟ್ಟೋದ್ರೆ ನನ್ನಿಂದ ಇರಕ್ಕಾಗಲ್ಲ ಅಜ್ಜಿ. ಹಂಗೆಲ್ಲ ಮಾತಾಡ್ಬೇಡ್ದು ಕಣವ್ವ. ನೀನು ಇನ್ನೊಂದು ಮನೆಗೆ ಹೋಗಿ ಬಾಳಿ ಬದುಕಬೇಕಾಗಿರೋಳು. 100 ವರ್ಷ ಸುಖವಾಗಿ ಸಂದಕ್ಕಿರ್ಬೇಕು ನೀನು. ಸಾಯ ಮಾತೆಲ್ಲ ಮಾತಾಡಬಾರ್ದು. ಅಂತ ಆಸೆ ಎಲ್ಲ ನನ್ಗಿಲ್ಲ ಬಿಡಜ್ಜಿ. ಅಂತ ಹಣೆ ಬರೋನ್ನ ನಾನು ಕೇಳ್ಕೊಂಡು ಬಂದಿಲ್ಲ. ಹಂಗೆಲ್ಲ ಯಾಕೆ ಮಾತಾಡ್ತೀಯ ಕಲ್ಯಾಣಿ? ಇನ್ನೇನಜ್ಜಿ, ನಮ್ಮಮ್ಮನ ನನ್ನನ್ನು ಬಿಟ್ಟು ಹೊರಟೋಗ್ಬಿಟ್ರು. ಈಗ ಈ ಮನೇಲಿ ಅಪ್ಪಂದು ಏನು ನಡೆಯಲ್ಲ, ಎಲ್ಲ ಚಿಕ್ಕ ಮುಂದೆ ನಡಿಬೇಕು. ಇನ್ನು ನನ್ನನ್ನು ಬೇರೆ ಮನೆಗೆ ಮದುವೆ ಮಾಡಿಕೊಟ್ಟು ನನ್ನ ಮುಂದೆ ಜೀವನದಲ್ಲಿ ಚೆನ್ನಾಗಿರೋಕೆ ಬಿಡ್ತಾರ ಹೇಳಿ? ಹಂಗೆಲ್ಲ ಯಾಕೆ ಮಾತಾಡ್ತೀಯ ಕಲ್ಯಾಣಿ? ನಾನು ಅವತ್ತೇ ಈ ನಿರ್ಧಾರ ಮಾಡಿದ್ರೆ ಇವತ್ತು ನೀನು ಎಲ್ಲೋ ಸುಖವಾಗಿರ್ತಿದ್ದೆ. ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂತಿದ್ದೆ. ಆದ್ರೆ ಎಲ್ಲ ನಾನೇ ಹಾಳು ಮಾಡಿಬಿಟ್ಟೆ. ಏನು ಹೇಳ್ತಿದ್ದೀರಾ ಅಜ್ಜಿ ನೀವು? ನಿಜ ಕಲ್ಯಾಣಿ, ನಿನ್ನ ಪಾಲಿಗೆ ನಾನಿಲ್ಲ ಅಂದ್ರೆ ಏನಂತೆ? ನಿನ್ಗೆ ಯಾರು ಇಲ್ಲ ಅಂತ ತಿಳ್ಕೊಬೇಡ. ನಿಮ್ಮ ಅಮ್ಮನ ತವ್ರ ಮನೆ ಕಡೆಯವರು, ನಿಮ್ಮ ಅತ್ತೆ ಮಾವ ಎಲ್ಲ ಇನ್ನೂ ಜೀವಂತವಾಗಿದ್ದಾರೆ. ನೀನು ಈಗಲೂ ಹೋದ್ರು ಅವ್ರು ಬೇಡ ಅಂತ ಹೇಳಲ್ಲ. ನಿನಗೆ ನೆನಪಿಲ್ಲ ಕಲ್ಯಾಣಿ, ಆಗಾಗ ನೀನು ನೋಡ್ಕೊಂಡು ಹೋಗೋಕ್ಕೆ ನಿಮ್ಮ ಮಾವ ಬರ್ತಾ ಇದ್ರು. ನಿನ್ಗಿನ್ನ ಬುದ್ಧಿನೇ ಬಂದಿರ್ಲಿಲ್ಲ. ಪದೇ ಪದೇ ಬಂದು ನೋಡ್ಕೊಂಡು ಹೋಗೋದಿಕ್ಕೆ ನಿಮ್ ಚಿಕ್ಕ ವೈದವ್ರು ಜಗಳ ಮಾಡಿ ಕಳಿಸ್ಬಿಟ್ಲು. ಇನ್ನು ಯಾವತ್ತೂ ನಮ್ಮ ಮನೆ ಕಡೆಗೆ ಬರಬೇಡ್ರಿ ಅಂತ ಹೇಳ್ಬಿಟ್ಟು. ಆವತ್ತು ಹೋದವರು ಇವತ್ತಿನವರೆಗೂ ಇನ್ನ ಮನೆ ಬಾಗ್ಲು ತುಳ್ದಿಲ್ಲ. ನಾನು ನನ್ನ ಸತ್ತೋಗ್ಬಿಟ್ರೆ ಜೀವನ ಪೂರ್ತಿ ಅವಳಿಗೆ ನಿನಗೆ ಮದ್ವೆನೂ ಮಾಡಲ್ಲ. ಅವಳು ಕಾಲ್ ಕೆಲಸ ಮಾಡ್ಕೊಂಡ್ಬಿಡ್ತಾಳೆ ನೀನನ್ನ. ಅದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ನೀನೇನು ಯೋಚನೆ ಮಾಡ್ಬೇಡಕ್ಕಂದ. ನಿಮ್ಮ ಅಪ್ಪನ ಹತ್ರ ಮಾತಾಡಿ ಹೆಂಗಾರ ಮಾಡಿ ಅವ್ರು ನಿಮ್ಮ ಮನೆ ಬರಕ್ಕೆ ಹೇಳಿ ನಿನ್ನ ಅವ್ರ ಜೊತೆ ಕಳಿಸ್ಕೊಡ್ತೀನಿ. ಅಷ್ಟು ದೊಡ್ಡ ಆಸೆ ಎಲ್ಲ ಇಟ್ಕೋಬೇಡ ಅಜ್ಜಿ. ಚಿಕ್ಕಮ್ಮ ಅದಕ್ಕೆಲ್ಲ ಒಪ್ಕೊಳ್ಳಲ್ಲ. ನಿನಗೆ ಗೊತ್ತಿಲ್ಲ ಕಲ್ಯಾಣಿ, ನಿಮ್ಮ ಅತ್ತೆ ಮಾವಂಗೆ ಒಬ್ಬ ಮಗ ಇದ್ದ. ಸಣ್ಣ ಹುಡುಗನ ನೋಡಿದಿದ್ ನಾನು. ಇಷ್ಟೊತ್ತಿಗೆ ನಿನ್ನಂಗೆ ಅವನು ಬೆಳೆದು ದೊಡ್ಡನಾಗಿರ್ತಾನೆ. ನಿಮ್ಮ ಅತ್ತೆ ಮಾವಂಗೂ ಆಸೆ ಇರ್ತದೆ, ನನ್ನ ತಂಗಿ ಮಗಳೇ ಅವಳೆ, ಮನೆ ಸೊಸೆ ಮಾಡ್ಕೊಳ್ಳೋಣ ಅಂತ. ನಿನ್ ಮದ್ವೆ ವಯಸ್ಸಿಗೆ ಬರೋ ಅಷ್ಟರಲ್ಲಿ ನಾನು ಏನಾನ ಸತ್ತೋಗ್ಬಿಟ್ರೆ ಅಕಸ್ಮಾತ್ ನಿಮ್ಮ ಅತ್ತೆ ಮಾವ ಬಂದೇನಾನ ಒಂದೇ ಒಂದು ಮಾತು ಕೇಳಿದ್ರು ಒಂದು ಕ್ಷಣನ ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ನೀನು ಅವರಿಂದ ಹೊರಟೋಗ್ಬಿಡು. ನನಗೆ ಗೊತ್ತು ನಿಮ್ಮ ಚಿಕ್ಕಮ್ಮ ಅದಕ್ಕೆಲ್ಲ ಅವಕಾಶ ಕೊಡಲ್ಲ ಅಂತ. ಆದ್ರೂ ನಿಮ್ಮ ಮಾವ ನಿನ್ನನ್ನು ಕರೆದೇ ಕರೀತಾರೆ. ನಾನು ಹೋಗ್ತೀನಿ ಅಂತ ಹೊರಟೋಗ್ಬಿಡು. ಈ ಮನೆಗೆ ಮಾತ್ರ ಇರಕ್ಕೆ ಹೋಗ್ಬಿಡ ಕಣವ. ಅದೇ ಗಜ್ಜಿ ಸಾಧ್ಯ? ಈ ಮನೇಲಿ ಹುಟ್ಟಿ ಬೆಳೆದು ಈ ಮನೇಲಿರೋ ಕಷ್ಟ ಸುಖನೆಲ್ಲ ನೋಡಿದ್ದೀನಿ ನಾನು. ಈಗ ಇದ್ದಕ್ಕಿದ್ದಾಗೆ ಯಾರೋ ಬಂದು ಕರೆದ್ರೆ ನಾನು ಹೇಗೆ ಹೋಗ್ಲಿ ಅವ್ರ ಮನೆಗೆ? ಅಲ್ಲೂ ಕೂಡ ನನ್ನ ಚೆನ್ನಾಗಿ ನೋಡ್ಕೊಂತಾರೆ ಅನ್ನೋದು ಯಾವ ಗ್ಯಾರಂಟಿ ಹೇಳಿ? ಹಂಗೆಲ್ಲ ಯಾಕೆ ಅನ್ಕೊಂತೀಯ ಕಲ್ಯಾಣಿ? ನಿನಗೇನು ಕಡಿಮೆ ಆಗೈತೇಳು? ಮುತ್ತಿದ್ದಂಗಿದ್ದೀಯಾ? ಕಣ್ಣು ಮುಚ್ಕೊಂಡು ನಿನ್ನ ಸೊಸೆ ಮಾಡ್ಕೊಂತಾರೆ. ಚಿಕ್ಕಮ್ಮ ಕೂಡ ಇನ್ಮೇಲೆ ಕಾಲೇಜ್ಗೆ ಹೋಗೋದು ಬೇಡ, ಸಾಕು ಮನೇಲೇ ಇರು ಅಂತ ಹೇಳ್ತಿದ್ದಾರೆ. ಇನ್ನು ಮುಂದೆ ನಾನು ಮನೇಲೇ ಇರಬೇಕು ಅಜ್ಜಿ, ಕಾಲೇಜ್ಗೂ ಹೋಗೋಕ್ಕಾಗಲ್ಲ. ಅದೇನೋ ನಿಜ ಬಿಡು. ಅವಳು ಇಷ್ಟು ದಿನ ನಿನ್ನನ್ನು ಇಲ್ಲಿವರೆಗೂ ಓದಿಸಿರೋದೇ ಹೆಚ್ಚು. ಅದ್ರೊಳಗಾಗಿ ನಿಮ್ಮ ಅಪ್ಪ ಜಗಳ ಮಾಡಿ ಇಲ್ಲಿವರೆಗೂ ನಿನ್ನನ್ನು ಓದಿಸ್ಕೊಂಬಂದಾನೆ. ಇನ್ನು ಮುಂದೆ ನಿನ್ನ ಹಣೆ ಬರ ಏನಾಯ್ತೋ ಅದಾಗುತ್ತೆ. ಆದ್ರೂ ನಾನು ಹೇಳ್ಬೇಕಾಗಿರೋ ಒಂದು ಕಿವಿ ಮಾತು ನಿನ್ಗೆ ಹೇಳಿದ್ದೀನಿ ಕಲ್ಯಾಣಿ. ನೀನು ಹಿಂಗೆ ಇದ್ರೆ ಆಗಲ್ಲ. ಗಟ್ಟಿ ಮನಸ್ಸು ಮಾಡಬೇಕು. ಗಟ್ಟಿ ಮನಸ್ಸು ಮಾಡಿಬಿಟ್ಟು ನಿಮ್ಮ ಅತ್ತೆ ಮಾವ ಬಂದು ಕರೆದ್ರೆ ಅವ್ರ ಜೊತೆಗೆ ಹೋಗ್ಬಿಡು. ಇಲ್ಲ ಅಜ್ಜಿ, ನಾನು ಎಲ್ಲೂ ಹೋಗಲ್ಲ. ನೀನನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಾನು ಇವಾಗಲ್ಲ ಕಣವ ಹೇಳ್ತಿರೋದು. ನಾನು ಸತ್ತೋದಂತ ಕಾಲಕ್ಕೆ ನಾನು ಬದುಕಿರೋವರೆಗೂ ನಿನ್ಗೇನು ಆಗಕ್ಕೆ ಬಿಡಲ್ಲ ನಾನು. ಒಂದು ವೇಳೆ ನನ್ಗೆ ಏನಾರ ಆದ್ರೆ ನೀ ಮೊದಲೇ ಮುಂಜಾಗ್ರತೆ ಹೇಳ್ತಿರೋದು ಅಷ್ಟೇ. ಚೆನ್ನಾಗಿ ನೆನ್ಪಿಟ್ಕ. ಸರಿ ಅಜ್ಜಿ, ನನ್ನ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ಸುಮ್ಮನೆ ನಿನ್ನ ಆರೋಗ್ಯನ ನೀನು ಹಾಳು ಮಾಡ್ಕೋಬೇಡ. ಆರಾಮಾಗಿರು ಅಜ್ಜಿ. ನನಗೆ ಎಷ್ಟೇ ಕಷ್ಟ ಆದರೂ ನಾನು ಸಹಿಸ್ಕೊತೀನಿ. ನನಗೆ ನಿನ್ನ ಯೋಚನೆ ಬಿಟ್ಟರೆ ಬೇರೆ ಇನ್ನೇನೈತೆ ಕಲ್ಯಾಣಿ? ನಿನಗೊಂದು ದಾರಿ ಅಂತ ಆಗ್ಬಿಟ್ರೆ ನನಗೆ ನೆಮ್ಮದಿ. ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ ಕಣವ. ನಿನ್ನ ಆಶೀರ್ವಾದ ಇರೋವರೆಗೂ ನನಗೇನು ಆಗಲ್ಲ ಅಜ್ಜಿ. ನಾನು ಚೆನ್ನಾಗೇ ಇರ್ತೀನಿ. ನನ್ನ ಆಶೀರ್ವಾದ ಯಾವಾಗಲೂ ನಿಂಗಿರ್ತದೆ ಕಲ್ಯಾಣಿ. 100 ವರ್ಷ ಸಂದಕ್ಕಿರವ. ನಿನಗೆ ಗೊತ್ತಿಲ್ಲ ಕಲ್ಯಾಣಿ, ನೀನು ಸಣ್ಣ ಹುಡುಗಿ ಇದ್ದಾಗ್ಲೇನೆ ನಿಮ್ಮ ಮಾವನ ಮಗ ನಿನ್ನ ಬೋಲ್ ಇಷ್ಟಪಡ್ತಿದ್ದ. ನೀನು ನಾನೇ ಬರ್ತಲ್ಲ ಅವನೇ ಬರ್ದಿದ್ರೆ ಯಾರು ತಪ್ಸಕ್ಕಾಗಲ್ಲ. ಈಗಲೂ ಅವನೇ ನಾನು ಮರ್ತಿರಕ್ಕಿಲ್ಲ ಅಂತ ನಾನು ಅನ್ಕೊಂತೀನಿ. ಅವನೇನ ಮದುವೆ ಆದ್ರೆ ಸ್ವಂತ ನಿಮ್ಮ ಅತ್ತೆ ಮಾವನ ಮಗನೇ. ಚಂದಾಗಿರ್ತೀಯ ನೋಡವ. ನಿನ್ನ ಜೀವನನೂ ಚೆನ್ನಾಗಿರ್ತದೆ, ಖುಷಿಯಾಗಿರ್ತೀಯ. ಹೌದಾ? ಯಾವುದು ನನಗೆ ನೆನಪಿಲ್ಲ ಅಜ್ಜಿ. ನಿಮ್ಮ ಮಾವಂಗೆ ನೀನಂದ್ರೆ ಬೋಲ್ ಪ್ರಾಣ. ಇವತ್ತೆಲ್ಲ ನಾಳೆ ಬಂದೇ ಬತ್ತ ನಿನ್ನ ನೋಡ್ಕೊಂಡು ಹೋಗೋಕ್ಕೆ. ಇದಂತೂ ಸತ್ಯ. ಯಾಕಂದ್ರೆ ನೀನು ಎಳೆಮಗಿನಾಗಿದ್ದಾಗೇನೆ ಕರ್ಕೊಂಡು ಹೋಗ್ತೀನಿ ಅಂದವರು ಇಲ್ಲಿವರೆಗೂ ಅವ್ರು ನಿನ್ನ ನೋಡದೆ ಇದ್ದಾರೆ ಅಂತಂದ್ರೆ ಇವತ್ತೆಲ್ಲ ನಾಳೆ ಬಂದೇ ಬತ್ತಾರ ನೋಡ್ಕೊಂಡು ಹೋಗೋಕ್ಕೆ. ಇಷ್ಟಕ್ಕೂ ನೀನೆಲ್ಲ ಕೆಲಸ ಕಾರ್ಯಗಳು ನಿಮ್ಮ ಮಾವನೇ ಮುಂದೆ ನಿಂತು ಮಾಡಬೇಕು ಕಣವ.
ಅಂಥದ್ರಲ್ಲಿ ನೀನು ನೋಡಕ್ ಬರ್ದೇ ಇರ್ತಾನ ಹೇಳು? ನಿಮ್ಮ ಮಾವಯ್ಯ ಏನನ ಅಪ್ಪಿ ತಪ್ಪಿ ನನ್ನ ಮಗನ್ ಮದ್ವೆ ಆಗ್ತೀಯನವ ಅಂತ ಕೇಳಿದ್ರೆ ಹಿಂದು ಮುಂದೆ ಯೋಚನೆ ಮಾಡಕ್ ಹೋಗ್ಬೇಡ ಕಲ್ಯಾಣಿ. ನೀನು ಒಳ್ಳೇದಕ್ಕೆ ಹೇಳ್ತಿರೋದು. ಹೂ ಅಂತ ಒಪ್ಕೊಂಬಿಡು ಒಂದೇ ಮಾತಿಗೆ. ನಂಗೆ ಗೊತ್ತು ಕಲ್ಯಾಣಿ, ಆದ್ರೆ ಇದಕ್ಕಿನ್ನು ಬಹಳ ಸಮಯ ಐತೆ ಅಂತ. ಆದ್ರೆ ಅಲ್ಲಿವರೆಗೂ ನಾನು ಇರ್ತೀನೋ ಇರಲ್ವೋ ಹೇಳಕ್ಕಾಗಲ್ಲ ಕಲ್ಯಾಣಿ. ಅದಕ್ಕೆ ಹೇಳೋದೆಲ್ಲ ನಾನು ಇವಾಗಲೇ ಹೇಳ್ಬಿಟ್ಟಿದ್ದೀನಿ ನಿನಗೆ. ಯಾವುದಕ್ಕೂ ನೀನು ಸರಗ್ ನೀನಿರು ಅಷ್ಟೇ ಕಣವ. ಸರಿ ಅಜ್ಜಿ. ಎಲ್ಲೋಗ್ಬಿಟ್ಲಿ ಇವಳು? ಏನಾನ ಒಂದ್ ಕೆಲಸ ಇರ್ಬಿಟ್ರೆ ಅಷ್ಟೇ ಮುಗ್ದೋಯ್ತು ಕತೆ. ಬಿರ್ಬಿರಿ ಕೆಲಸ ಮುಗಿಸಿ ಬ್ಯಾರೆ ಇನ್ನೇನ ಕೆಲಸ ಮಾಡೋಣ ಅಂಬಂಗಿಲ್ಲ. ಎಲ್ಲಾನು ಹೇಳ್ತಾನೆ ಇರ್ಬೇಕು, ಒಂದಾತಲೆ ಒಂದು ಒಂದಾತಲೆ ಒಂದು. ಥೂ, ಎಲ್ಲ ನನ್ ಕರ್ಮ ಅಲ್ಲ. ಇಷ್ಟು ಬಿರಿ ನಾ ದಿನ್ನೆತ್ತೋಗಿದ್ದಾಳದತ್ತು. ಕಲ್ಯಾಣಿ, ಕಲ್ಯಾಣಿ, ಇನ್ನೆಲ್ಲೋಗಿದ್ದಾಳದತ್ತು? ಆ ಮುದ್ಕಿತಾಗ ಏನಾನ ಮಾತಾಡ್ಕೊಂಡು ಕೂಕೊಂಡಿರ್ತಾಳೆ. ಮಾಡ್ತೀನಿ ಇರು ನಿನ್ಗೆ ಇವತ್ತು. ಏನೇ ಮಾಡ್ತಾ ಇದೆಯಾ ಇಲ್ಲಿ? ಅದು ಚಿಕ್ಕಮ್ಮ, ಅಜ್ಜಿಗೆ ಕೆಮ್ಮಾಯ್ತು, ಅದಕ್ಕೆ ಬಂದೆ. ನೋಡ, ಇವತ್ತ ನಾಳಿಕ ಸಾಯ ಜೀವ. ಕೆಮ್ಮು ಆಗುತ್ತೆ, ಎಲ್ಲಾನು ಆಗುತ್ತೆ. ಅದಕ್ಕೆ ಅಂತ ಮಾಡೋ ಕೆಲಸ ಬಿಟ್ಬಿಟ್ಟು ಬಂದು ಇಲ್ಲಿ ಅಳ್ತೆ ಮಾಡ್ಕೊಂಡು ಕೂಕ ಅಂತ ಹೇಳಿದ್ದೀನಿ ನನಗೆ. ಯಾಕೆ ಯಾಕೆ ತಾಯಿಲ್ ಮಗಿಗೆ ಹಂಗ ಓಡಿಕಂತೆ ನೀನು? ನಿನ್ಗೇನೇ ಬಂದಿರೋದು? ನಾನೇ ಕಣೆ ಕರ್ದಿದ್ದು ಅವಳ. ಮೂರೊತ್ತು ಕರ್ದು ನಿನ್ ಮುಂದೆ ಕುಂಡ್ರಿಸ್ಕೊಂಡ್ರೆ ಮನೆ ಕೆಲಸ ಎಲ್ಲ ನಿಮ್ಮ ಅಪ್ಪ ಬಂದ್ ಮಾಡ್ತಾನ. ಕೆಲಸ ಅಂತ ಕೆಲಸ ಸೀಮ್ಗಿಲ್ದಿರ ಕೆಲಸ ಇವಳಿಗೆ. ಅದನ್ನೆಷ್ಟೇ ಕೆಲಸ ಮಾಡ್ತೀಯ ನೀನು? ನೀನನ್ ಕಟ್ಕೊಂಡ್ ಬಂದಾಗಿಂದ ಆ ಮಗಿಗೆ ಒಂದಿನ ನೆಮ್ಮದಿ ಇಲ್ಲ. ಅದೇನ್ ಕರ್ಮ ಮಾಡಿದ್ವ ಪಾಪ ಮಾಡಿದ್ವ ಬಂದ್ ನಿನ್ನ ಹತ್ರ ತಗ್ಲಾಕಣಕ್ಕೆ. ಥೂ, ಏನ್ ಮುದ್ಕಿ ಸ್ಯಾನ ಮಾತಾಡ್ತಾ ಇದ್ಯಾ? ಏನ್ ಒಟ್ಟಿಗೆ ನಾನು ಹೆಚ್ಚಾಗಿ ಬಿದ್ದೈತೆ ನಿನಗೆ? ಹೋಗಿ ಹೋಗು, ಆ ಮಗಿನ ಕಣ್ಣೀರು ನಿನ್ನಂತೂ ಸುಮ್ಮನೆ ಬಿಡಲ್ಲ. ನೀನ್ ಹಿಂಗೆ ಮಾತಾಡ್ತಾ ಇರು, ನಿನ್ಗೊಂದ್ ಗತಿ ಕಾಣಿಸ್ತೀನಿ ನೋಡು. ನಿನ್ ಮಗನ್ ಮಕ ನೋಡ್ಕೊಂಡು ಸುಮ್ಮನಿದ್ದೀನಿ ಇನ್ನ ನಾನು. ಏನೇ ಮಾಡ್ತೀಯ ನೀನಿನ? ಇನ್ನೇನೇ ಸಾಧ್ಯ ನಿನ್ನಿಂದ? ಸಾಯಿಸ್ತೀಯೇನೆ ಅಷ್ಟೇ ಅಷ್ಟೇ ನಿನ್ನಿಂದ ಆಗೋದು. ಇನ್ನು ಆ ಮಗಿಗಂತೂ ಒಂದು ಒಳ್ಳೆ ಜೀವನ ಅಂತೂ ರೂಪಿಸ್ಕೊಡಲ್ಲ ನೀನು. ಅಜ್ಜಿ, ನನ್ನಿಂದ ಯಾಕೆ ಅಜ್ಜಿ ಜಗಳ ಆಡ್ತೀರಾ? ನೀವೇನು ಮಾತಾಡ್ಬೇಡಿ ಅಜ್ಜಿ. ಬಾಯಿ ಮುಚ್ಚ ಸಾಕು ನೀನು. ನಾನೇನು ಹೇಳೋಗಿದ್ದಿದ್ ನಿನ್ಗೆ? ಪಾತ್ರೆ ತೊಳೆದು ಅಡುಗೆ ಮಾಡ್ಬೇಕು ಅಂತ ಹೇಳೋಗಿಲ್ಲ ನಿನಗೆ? ಇವಾಗ ಮಾಡ್ತೀನಿ ಚಿಕ್ಕಮ್ಮ. ಸೂರ್ಯ ನೆತ್ತಿ ಮ್ಯಾಕ್ ಬಂದಾಯ್ತು, ಇನ್ನ ಒಲೆ ಹಚ್ಚದ್ರಾಗೆ ಇರು ನೀನು, ಅಡುಗೆ ಬೇಸದ್ರಾಗೆ ಇರು, ಒತ್ತು ಬೀಳುನು. ನೀನ್ ಹಿಂಗಾಡಿ ಕಣೆ. ನಿನ್ನ ಹೊಟ್ಟೆಗೆ ಒಂದು ಮಗನೂ ಹುಟ್ಲಿಲ್ಲ ಇದುವರೆಗೂ. ಏನೇ ಇನ್ನ ಮಕ ನೋಡ್ತೀಯ ನೀನು? ನಿನಗಂತೂ ಮಕ್ಕಳಾಗ್ಲಿಲ್ಲ. ಆ ಮಗಿ ನನ್ನ ಸ್ವಂತ ಮಗಿ ನನ್ ಸಾಕ್ಲಿಲ್ಲ. ಜೀವನ ಪೂರ್ತಿ ಹಿಂಗೆ ದೇಶ ಸಾಧಿಸ್ಕೊಂಡೆ ಬಂದೆ ನೋಡು. ಯಾವ ಗಳಿಗೆಯಲ್ಲಿ ಎಲ್ಲಿಂದ ಕಟ್ಕ ಬಂದ ನಿನ್ನ ದೇವ್ರೇ. ಆ ಮಗಿ ನೀನೇ ಕಾಪಾಡಪ್ಪ. ಕಲ್ಯಾಣಿ, ಹೇಯ್ ಹೋಗಿ ನಿನ್ ಒಳಗೆ ಹೋಗಿ ಅಡ್ಗೆ ಮಾಡೋಗೆ ಹೋಗಿ. ಕೇಳಿಸ್ಕೊಂಡ್ರೇನ್ರಿ ನಿಮ್ಮಮ್ಮ ಮಾತಾಡ್ತೀರಾ ಮಾತ್ನ? ರತ್ನ, ಸಣ್ಣ ಪುಟ್ಟದಕ್ಕೆಲ್ಲ ಯಾಕೆ ಜಗಳ ಮಾಡ್ತೀಯ ನೀನು? ಹೋಗಿ ಕೆಲಸ ನೋಡೋಗೋಗಿ. ಏನು ನಿಮ್ಮಮ್ಮ ಏನ್ ಅಂತಿಂತ ಮಾತಂದವ್ರ? ಸಣ್ಣ ಪುಟ್ಟದ ಮಾತೇನ್ರಿ ಅದು? ನನಗ್ ಮಕ್ಳಾಗಿಲ್ಲ ಅಂತ ಅವ್ರ ಅಷ್ಟು ದೊಡ್ಡವರಾಗಿ ಆ ಮಾತಂಬದ್ ಸರಿನಾ? ನೀನೇನೋ ಅನ್ಬಾರ್ದು ಅಂದಿರ್ತೀಯ, ಅದಕ್ಕೆ ಆ ಮಾತು ಅಂದಿರ್ತಾರೆ. ನೀನೇನಾದ್ರೂ ಸರಿಯಾಗಿ ಮಾತಾಡಿದ್ರೆ ತಾನೆ. ಅಂದ್ರೆ ನಿಮ್ ದೃಷ್ಟಿಲೂ ನಂದೇ ತಪ್ಪು ಅನ್ನೋ ಮಾತಾಡ್ತಿದ್ದೀರಿ. ಲೇ ಚಂದ್ರು, ಹೋಗ್ಲಿ ಬಿಡ್ಲಾ? ಅವಳಿಗೆ ಯಾರ ಬಾಯಿ ಕೊಡ್ತಾರೆ? ರತ್ನ, ಹೋಗಿ ಸುಮ್ಮನೆ ಹೋಗಿ ಏನೋ ಕೆಲಸ ನೋಡೋಗೋಗಿ. ನೋಡ್ರಿ, ಇದೇ ತರ ಏನಾನ ನಿಮ್ಮ ಅಮ್ಮ ನನಗೆ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದಾರೆ ಅಂದ್ರೆ ನಾನು ಒಂದು ಲೋಟ ನೀರು ಕೊಡಲ್ಲ ಆಮೇಲೆ ಅವ್ರಿಗೆ ಅಷ್ಟೇ. ನೋಡ್ರಿ, ಈಗ ತಾನೇ ಇನ್ನೆಷ್ಟು ಮಾತ್ರ ಸಂದಕ್ ನೋಡ್ಕೊಂತಿದ್ದೀಯ ನೀನನ್ನ? ನೋಡ್ದೇನ್ರಿ, ಕೇಳಿಸ್ಕೊಂಡ್ರೆ ಹೆಂಗ್ ಮಾತಾಡ್ತಾಳೆ ನಿಮ್ಮ ಅಮ್ಮ ಅಂತಾನ? ಸರಿ ಹೋಗು, ಅದೇನು ನಾನು ಮಾತಾಡ್ಕೊಂತೀನಿ. ತಾಯಿ ಇಲ್ಲದ ಮಗಳು ಅಂತ ಯಾವಾಗ್ಲೂ ಅದೊಂದು ನೆಪ ಇವ್ರುಗಳಿಗೆ. ಈ ಮನೇಲಿ ಏನ್ ಮಾಡ್ತೀನಿ, ಎಷ್ಟು ಕೆಲಸ ಮಾಡ್ತೀನಿ ಎಂಬುದು ಯಾರ ಕಣ್ಣಿಗೂ ಕಾಣೋದಿಲ್ಲ. ಎಲ್ಲ ನನ್ನ ಕರ್ಮ. ನೀನು ಯಾಕಮ್ಮ ಅವಳ ಬಗ್ಗೆ ಗೊತ್ತಿದ್ದು ಸುಮ್ಮನೆ ಅವಳ ಹತ್ರ ಜಗಳ ಮಾಡಕ್ ಹೋಗ್ತೀಯಾ? ನೀನು ಏನಲ್ಲ ಚಂದ್ರ ಹಂಗೆ ಮಾತಾಡ್ತೀನಿ. ನಾನು ಏನಕ್ಕಲ್ಲ ಅವಳ ಹತ್ರ ಜಗಳ ಮಾಡಕ್ ಹೋಗ್ಲಿ? ಸುಖ ಸುಮ್ಮನೆ ಅವ್ಳಿಗೆ ಬೈತಾನೆ ಇರ್ತಾಳೆ. ಅದೆಲ್ಲ ಹೊಸ್ದೇನಮ್ಮ, ಅದೆಲ್ಲ ಇದ್ದಿದ್ದೇನೆ. ಹೆಂಗ ಅನ್ಸರ್ಸ್ಕೊಂಡು ಹೋಗ್ತಾರೆ. ಅದಕ್ಕೆ ಅಂತ ಸುಮ್ಮನೆ ಅವ್ರ ಹತ್ರ ಮಾತಾಡಿ ನೀನು ಯಾಕೆ ನಿನ್ನ ಆರೋಗ್ಯ ಹಾಳು ಮಾಡ್ಕೊಂತೀಯ? ಸುಮ್ಮನೆ ತಂದೆ ಆಗಿದ್ರೆ ಸಾಧು ಕಣ್ಲ. ಆ ಮಗಿಗೆ ಒಳ್ಳೆ ಮನೆತನ ನೋಡಿ ಮದುವೆ ಮಾಡ್ಕಳ್ಸು. ಅಲ್ಲನ ಸುಖವಾಗಿ ನೆಮ್ಮದಿಯಾಗಿರ್ಲಿ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಮ್ಮ. ಏನು ಯೋಚನೆ ಮಾಡ್ತಾ ಇದೆಯಾ ಚಂದ್ರು? ನೀನ್ ಹೆಂಡ್ರು ತವ್ರ ಮನೆ ಕಡೆಗೆ ಕೊಟ್ಟು ಮದುವೆ ಮಾಡು, ಅಲ್ಲಿ ಸುಖವಾಗಿರ್ತಾಳೆ. ಏನು ಲಕ್ಷ್ಮಿ ತವ್ರ ಮನೆಗ? ಅಲ್ಲಿಗೆ ಮದುವೆ ಮಾಡ್ಕೊಡಕ್ಕೆ ಇವಳ ರತ್ನ ಒಪ್ಪಲ್ಲ ಕಣಮ್ಮ. ಅವಳ ಒಪ್ಪಿಗೆ ಕಟ್ಕೊಂಡು ನಿನ್ಗೇನು ಆಗ್ಬೇಕಾಗೈತೆ? ಅವಳು ನಿನ್ನ ಮಗಳು, ನೀನ್ ಎತ್ತಿನ ಮಗಳು. ಅದು ನಿನ್ನಿಷ್ಟ. ನೀನ್ ಮುಂದೆ ನಿಂತು ಮದುವೆ ಮಾಡ್ಕೊಡು. ಸರಿ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ನೀನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಆರಾಮಾಗಿರಮ್ಮ. ತಡ ಆದ್ರೂ ಪರವಾಗಿಲ್ಲ ದೇವ್ರೆ, ಎಷ್ಟೊತ್ತನಾಗ್ಲಿ ಲಕ್ಷ್ಮಿ ತವ್ರ ಮನೆ ಕಡೆಗೆ ಕೊಟ್ಟು ಮದುವೆ ಮಾಡ್ಬೇಕು ಕಲ್ಯಾಣಿನ.